ಈಗ ಸದ್ಯ ನಮ್ಮ ಜೊತೆಗೆ ರೈತ ಮುಖಂಡರಾದಂತ ಹುಕ್ಕೇರಿ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಏನಂತಂದ್ರೆ ನಿನ್ನೆ ಸಚಿವರು ಕೂಡ ಬಂದಿದ್ರು, ಬಂದು ಒಂದು ಸಂಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಯಾವುದೇ ರೀತಿ ಸಂಧಾನ ಆಗ್ಲಿಲ್ಲ. ಇವತ್ತು ಕೂಡ ನೀವು ಹೋರಾಟವನ್ನು ಮುಂದುವರಿಸಿದಿರಿ, ಏನ್ ಹೇಳ್ತೀರಿ? ಈಗ ನೋಡ್ರಿ, ರೈತರಿಗೆ ಎಷ್ಟೋ ದಶಕದಿಂದ ಅನ್ಯಾಯ ಹಾಕತೈತಿ. ಸಂಧಾನ ಏನ್ ಮಾಡೋ ಪ್ರಶ್ನೆ ಬರುದಿಲ್ರಿ. ನಾವು ನ್ಯಾಯ ಬೇಡಾತೇವ್ರಿ. ಹೆಂಗ್ ನ್ಯಾಯ ಕೇಳ್ತೇವ ಅಂದ್ರೆ ನೀವೊಂದು ಉದಾಹರಣೆ ಹೇಳ್ರಿ. ಈಗ 10 ವರ್ಷದಿಂದ ಕಬ್ಬಿನ ದರ 1 ರೂಪಾಯಿ ಹೆಚ್ಚು ಮಾಡಲಿಲ್ಲ, 3,000 ರೂಪಾಯಿ ರೇಟ್ ಕೊಡ್ತಿರ್ತಾರ್ರಿ. ಈಗ ಸಕ್ರೆ ರೇಟ್ ನೋಡಿದಿರಿ, 20 ರೂಪಾಯಿ 40 ರೂಪಾಯಿ ಡಬಲ್ ಆಯ್ತು. ಸಕ್ರೆ ರೇಟ್ ಡಬಲ್ ಆಯ್ತು, ದಾರುದ ರೇಟ್ ಡಬಲ್ ಆಯ್ತು. 50 ರೂಪಾಯಿ ಕ್ವಾರ್ಟರ್ 100 ರೂಪಾಯಿ ಆಗೈತ್ರಿ. ಎಲ್ಲ ಡಬಲ್ ಆಗಿದಾವ್. ಎಲ್ಲಾ ರೇಟ್ಗಳು ಡಬಲ್ ಆದಾಗ ನಮ್ಮ ಸಕ್ರೆ, ನಮ್ಮ ಬೆಲ್ಲಿನ, ನಮ್ಮ ಕಬ್ಬಿನ ರೇಟ್ 3,000 6,000 ಆಗ್ಬೇಕು. ನ್ಯಾಯವಾಗಿ ಆದ್ರೆ 6,000 ರೂಪಾಯಿ ಕೊಡ್ಬೇಕಾಗ್ತೈತಿ. ಆದ್ರೆ ನಮ್ಮ ರೈತರ ಬಹಳ ದಿಲ್ದಾರ್ ಮಂದಿಗೆ ಅನ್ನದಾತಗಳು ಅದಾರ ಅವ್ರು. ನಮ್ಗೆ ಇನ್ನೊಂದು 500 ರೂಪಾಯಿ ಕೊಡ್ರಿ ಸಾಕ್ರಿ ಅಂತ ಸಮಾಧಾನ ತೋರಿಸಿದ್ರು. 3,500 ರೂಪಾಯಿ ಬಿಡಾತಾರೆ. ದೊಡ್ಡ ಅನ್ಯಾಯ ಅಲ್ರಿ. ಸಂಧಾನ ಮಾಡುವಂತ ಪ್ರಶ್ನೆನೇ ಇಲ್ಲ, ಸಂಧಾನ ಮಾಡೋ ಪ್ರಶ್ನೆನೇ ಇಲ್ಲ. ಇವರು 3,500 ರೂಪಾಯಿ ಕೊಡ್ಲೇಬೇಕು. ನೆರೆ ರಾಜ್ಯದಾಗ ಕೊಡತ್ತಾರ್ರಿ, ಮಹಾರಾಷ್ಟ್ರದಾಗ ಕೊಡತ್ತಾರ. ಮಹಾರಾಷ್ಟ್ರ ರೇಟ್ ನೋಡ್ರಿ, ಪಂಜಾಬ್ ರೇಟ್ ನೋಡ್ರಿ, ಗುಜರಾತ್ ರೇಟ್ ನೋಡ್ರಿ, ಹರಿಯಾಣ ರೇಟ್ ನೋಡ್ರಿ, ಎಲ್ಲ 4,000 ಮೇಲ್ಪಟ್ಟದವ್ರಿ. ಮತ್ತೆ ನಾವ್ ಯಾವ್ದು ಅನ್ಯಾಯ ಮಾಡಿದ್ವಿ? ಕರ್ನಾಟಕದ ರೈತರು ಏನ್ ಅನ್ಯಾಯ ಮಾಡಿದ್ವಿ ಹೇಳ್ರಲ್ಲ. ಈಗ ನಿನ್ನೆ ಕೂಡ ಸಚಿವರು ಏನಂತಂದ್ರೆ ಬಂದಿದ್ರು, ಸಂಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಇಲ್ಲ, ನೀವು ಒಂದು ರೈತರ ನಿಯೋಗ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ನೀವು ಬೆಂಗಳೂರಿಗೆ ಹೋಗಿ ಮಾತಾಡಬಹುದಾಗಿತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನೋಡ್ರಿ, HK ಪಾಟೀಲ್ ಇಲ್ಲಿ ಬಂದಿದಾರಲ್ಲ, ಈಗ ಯಾರು ಮುಖಂಡರೆಲ್ಲ ಹೋದ್ರು ಸುದ್ದ ನಮ್ಮ ರೈತರ ಇಲ್ಲಿ ಲಕ್ಷಾಂತರ ಜನ ರೈತರಿದ್ದಾರೆ. ನೀವು ನೋಡಿದಿರಿ, 1-2 ಜನ ಅಲ್ರಿ, ಲಕ್ಷಾಂತರ ಜನ. ಈ ಲಕ್ಷ ಜನರನ್ನೆಲ್ಲ ಒಯ್ತಿದ್ರೆ ನಾವು ಬರ್ಲಿಕ್ಕೆ ತಯಾರಿದ್ರಿ. 1 ಲಕ್ಷ ಜನ ಒಯ್ಬೇಕ್ರಿ, ಇಲ್ಲಿ ಒಯ್ತಾರ 1 ಲಕ್ಷ ಜನ. ಈಗ ಒಂದು 4 ಮಂದಿ ಹೋದ್ರು, 4 ಮಂದಿ ಏನ್ ಮಾಡಿ ಬಂದ್ರಪ್ಪ ಅಂತ ಸೆಟ್ಲ್ಮೆಂಟ್ ಮಾಡಿ ಬಂದಿರ್ತಾರೆ. ಯಾಕೆ ರೈತರ ಸಂಶಯ ತಿಳ್ಕೊಬಾರ್ದು? ನಮ್ಮ ನಾಯಕರು ಅನ್ನೋದಾರು, ನಮ್ಮ ಹೋರಾಟಗಾರರ ಮುಖ್ಯಸ್ಥ ನಾಯಕರು ಅನ್ನೋದು ಪ್ರಾಮಾಣಿಕರದಾರ್ರಿ. ಅವ್ರು ಅಯ್ಯಾಡಂಗಿಲ್ಲ. ಅವ್ರು ಇಲ್ಲೇ ನಮ್ಗೆ ನಿರ್ಣಯ ಕೊಡ್ಬೇಕು. ಸರ್ಕಾರ ಇಲ್ಲಿ ಯಾಕೆ ಬರಬಾರ್ದು? ಸರ್ಕಾರ ತಯಾರು ಮಾಡಿದವ್ರು, ನಾವು ರೈತರು ತಯಾರು ಮಾಡಿದೆವು. ನಾವು ಓಟ್ ಹಾಕಿ ಇವ್ರಿಗೆ ಕುರ್ಚಿಗಳು ಕೊಟ್ಟಿದ್ದೇವ್ರಿ. ಕುರ್ಚಿ ಕೊಡೋದು ಗೊತ್ತೈತಿ. ನಮ್ಮ ತೆರಿಗೆ ರೊಕ್ಕದಾಗ, ನಮ್ಮ ದುಡಿದಾಗ ಇವ್ರು ಪಗಾರ ತಗೊಳ್ತಾರು. ಪಗಾರ ತಗೊಂಡು ಇವ್ರು ನಮ್ಮ ಸೇವಾ ಮಾಡ್ಬೇಕು. ಇವ್ರು ನಮ್ಮ ಸೇವಕರು. ಇವ್ರು ಕುರ್ಚಿ ಮ್ಯಾಗ ಕುಣಿಸೋದು ಗೊತ್ತೈತಿ, ಕುರ್ಚಿ ಮೇಲೆ ಇಳಿಸೋದು ಗೊತ್ತೈತಿ. ಆ ಕುರ್ಚಿ ಇಲ್ಲಿ ಯಾಕೆ ಬರಬಾರ್ದು ನಮ್ಮ ಪ್ರಶ್ನೆ. ಹಾಗಾದ್ರೆ ನಿನ್ನೆ ಏನ ಸಚಿವರು ಒಂದು ಸಮಯ ಖರೀದಿಗೆ ಬಂದಿದ್ರ, ಹೇಗೆ ಅನಿಸುತ್ತೆ ನಿಮ್ಗೆ? ಹೌದ್ರಿ ಸರ್, ಅಷ್ಟೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ ಕಾಲಾವಕಾಶ ಕೊಡಿ, ನಾವು ಚರ್ಚಾ ಮಾಡಿ, ಇವತ್ತು ಕ್ಯಾಬಿನೆಟ್ ಐತಿ, ಅದನ್ನ ಮೀಟಿಂಗ್ ಮಾಡಿ ಹೇಳ್ತೇವತ್ತ ಹೇಳಿದಾರ ಅಷ್ಟೇ ಹೊರತಾಗಿ ಯಾವುದೋ ನಿರ್ಧಾರಕ್ಕೆ ಬಂದಿಲ್ಲ ಸರ್ ಅವ್ರು. ಅಲ್ಲ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯವರಾದಂತ 2 ಸಚಿವರಿದ್ದಾರೆ. ಒಬ್ಬರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೊಟ್ಟಿಲ್ಲ. ರೈತರಿಗೆ ಸ್ಥಳಕ್ಕೆ, ಪ್ರತಿಭಟನಾ ಸ್ಥಳಕ್ಕೆ ಕೂಡ ಬಂದಿಲ್ಲ. ಅದ್ರ ಬಗ್ಗೆ ಏನಾಗಿತ್ತು ಅಂದ್ರೆ, ಚೋರ್ ಪೊಲೀಸ್ ಆಟ ಆಗೈತ್ರಿ. ನಾವು ನ್ಯಾಯ ಯಾರ ಕಡೆ ಬಿಡಾಕಿದ್ವಿ? ಸರ್ಕಾರ ಕಡೆ ಕೇಳಾಕತ್ತಿದ್ದೇವ್ರಿ. ಸರ್ಕಾರ ಅಂದ್ರೆ ಸಕ್ಕರೆ ಕಾರ್ಖಾನೆ ಅಂದ್ರೆ ಸರ್ಕಾರ. ಆ ಸರ್ಕಾರದವ್ರು ಯಾರು ಇದಾರ್ರಿ ಅಧಿಕಾರದಾಗ, ಅವ್ರೂ ಸಕ್ಕರೆ ಕಾರ್ಖಾನೆ ಇದಾವ್ರಿ. ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳು ಅದಾವ್ರಿ. ಅವ್ರ ಮುಖ ತಪ್ಸಾತಾರ್ರಿ. ಇಲ್ಲಿ ಬಂದ್ರೆ ನಾವು ಹಿಡಿತೇವ್ರಲ್ಲ, ಕೊಡ್ಲೇಬೇಕಾಗ್ತೈತಿ. ಈಗ ಸಕ್ಕರೆ ಕಾರ್ಖಾನೆಗಳು ಅವ್ರು ಇದಾವ್ರಿ. ಅವ್ರ ಕಡೆ ನ್ಯಾಯ ಬೇಡ ಏನ್ ಮಾಡವ್ರಿ ಹೇಳಿ? ಒಂದೇ ಮನ್ಯಾಗ ಒಬ್ಬ ಪೊಲೀಸ್ನು ಅದಾನು, ಒಬ್ಬ ಚೋರ್ನು ಅದಾನು. ಅವ್ನಿಗೆ ಹೆಂಗ್ ನ್ಯಾಯ ಸಿಗಕ್ಕೆ ಸಾಧ್ಯ ಹೇಳ್ರಿ? ನೋಡೋಣ, ನ್ಯಾಯ ಕೊಡೋದಿಲ್ಲ ಅನ್ನೋ ಇವ್ರ ಹಿಂಗ ಮುಂದೆ ಹಾಕಾಕಿದ್ದಾರೆ. ಆದ್ರೆ ರೈತರು ಬಿಡಂಗಿಲ್ಲ, ಬಹಳ ಕವಲಾಸಿದ್ರು. ಇನ್ನೂ ಸುದ ಕಾಲ ಮೀರಿಲ್ಲ. ಇವತ್ತು ಸಂಜೆ ಒಳಗಾಗಿ ಏನೈತಿ ನಿರ್ಣಯ ತಗೋಬೇಕು ಸರ್ಕಾರ. ತಗೊಲಿಲ್ಲ ನಾಳೆ ಏನೈತಿ ಎಲ್ಲಾ ರೈತರು ಕೂಡಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರವಾದಂತ ಹೋರಾಟ ಆರಂಭ ಆಗ್ತೈತಿ. ಮುಂದೆ ಏನಾದ್ರು ಅನಾಹುತಗಳು ಆದವು, ಹಾನಿಗಳು ಆದ್ರೂ ಎಲ್ಲದಕ್ಕೆ ನೇರ ಹೊಣೆ ಸರ್ಕಾರ ಹೊಣೆ ಆಗ್ತೈತಿ. ಅದಕ್ಕೇನೈತಿ, ತಾಳ್ಮೆ ಕಳ್ಕೊಂಡೈತಿ. ರೈತರು 1 ವಾರ ತನ ಹೆಂಡತಿ ಮಕ್ಕಳ ಉದ್ಯೋಗ ಎಲ್ಲಾ ಬಿಟ್ಟು ಒಟ್ಟಿಗಿಲ್ಲದ ಬಂದ್ ರಸ್ತಾದ ಮ್ಯಾಗ ಬಿಸಿಲ ಗಾಳಿ ಮಳೆ ಅನ್ನುಲ್ದನ ಹೋರಾಟ ಮಾಡತ್ತಾರ. ಅವ್ರ ವೈಯಕ್ತಿಕ ಹೋರಾಟ ಅಲ್ಲದ, ಇಡೀ ರೈತರ ಸಮೂಹ ಸಲುವಾಗಿ ಹೋರಾಟ ಐತಿ. ಕೂಡಲೇ ಸರ್ಕಾರ ಐತಿ ಇವತ್ತು 10 ಒಳಗೆ ನಿರ್ಣಯ ತಗೋಬೇಕು. ಇಲ್ಲಾಂದ್ರೆ ನಾಳೆ ನಮ್ಗೆ ಉಗ್ರ ಹೋರಾಟ ಪ್ರತಿಭಟನೆ ಏನೈತಿ ಅವ್ರ ಮಾಡ್ತೀವಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತೇನಾದ್ರೂ ಪರಿಹಾರ ಸಿಗುವಂತ ನಿರೀಕ್ಷೆ ಏನಾದ್ರು ಇದೆಯಾ ನಿಮ್ಗೆ? ಹೇಗೆ ಮರಾಠಿ ಪರಿಹಾರ ಗೌರ್ಮೆಂಟ್ದಂಗ ಶಿವಗಂಗ ಐತಿ. 3,500 ಕೊಟ್ರಂದ್ರ ರೈತರು ಅವ್ರದ್ದು ನೆಮ್ಮದಿಯಿಂದ ಇರ್ತಾರು. ಇಲ್ಲಾಂದ್ರ ಫ್ಯಾಕ್ಟ್ರಿ ಅವ್ರದ ಏನ್ರ ಜರ ಮಳಿ ಕತ್ತಾಗಲಿ ಯಾವ್ದ್ರ ಒಂದು ಅವ್ರದ ಕಂಪ್ನಿ ಅಂದ ಫ್ಯಾಕ್ಟ್ರಿ ಕಂಪ್ನಿ ಅಂದ ಏನ್ರ ತಗೋಬೇಕಾದ್ರ ಅವ್ರದ ಇಟ್ಟಿತ್ತು ಬೆಲೆ ಅಂತ ನಮಗೆ ಘೋಷಣೆ ಮಾಡ್ತಾರು. ನಮ್ಮ ಕಬ್ಬಿನ ಬೆಲೆಗಂದ್ರ ಇಟ್ಟಂತ ಘೋಷಣೆ ಇರಲ್ಲ. ಯಾಕೆ ರೈತ